ನಮಸ್ಕಾರ, ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಯಾದಗಿರಿ ಜಿಲ್ಲೆಯಲ್ಲಿ ವಿದ್ಯುತ್ ಆಘಾತಕ್ಕೆ ಮೂವರು ಬಲಿಯಾಗಿರುವಂತ ಸುದ್ದಿ ಇಲ್ಲಿದೆ. ಯಾದಗಿರಿ ಜಿಲ್ಲೆಯ ಕೆಂಬಾವಿ ಸಮೀಪದ ಅಗತೀರ್ಥ ಗ್ರಾಮದ ಹೊಲದಲ್ಲಿ ಶುಕ್ರವಾರ ಕೆಲಸ ಮಾಡುವಾಗ ವಿದ್ಯುತ್ ಪ್ರವಹಿಸಿ ಮೂವರು ಮೃತಪಟ್ಟಿದ್ದಾರೆ. 40 ವರ್ಷದ ಈರಪ್ಪ, 23 ವರ್ಷದ ಸುರೇಶ್ ಮತ್ತು 30 ವರ್ಷದ ದೇವು ಅಗತೀರ್ಥ ವಿದ್ಯುದಾಘಾತಕ್ಕೆ ಬಲಿಯಾದ ನತದೃಷ್ಟರು ಅಂತ ಗೊತ್ತಾಗಿದೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ ಬಳಿಯ ಸರ್ವಿಸ್ ತಂತಿಯನ್ನ ತುಳಿದ ಪರಿಣಾಮ ಒಬ್ಬರಿಗೆ ಮೊದಲು ವಿದ್ಯುತ್ ಶಾಕ್ ಹೊಡೆದಿದೆ. ಇದನ್ನ ಕಂಡು ಆತನ ರಕ್ಷಣೆಗೆ ಮುಂದಾದ ಮತ್ತೊಬ್ಬನಿಗೂ ಕೂಡ ಶಾಕ್ ಹೊಡೆದಿದೆ. ಇಬ್ಬರು ಒದ್ದಾಡ್ತಿದ್ದದನ್ನ ಕಂಡ ಮತ್ತೊಬ್ಬರು ಧಾವಿಸಿದಾಗ ಆತನಿಗೂ ಕೂಡ ವಿದ್ಯುತ್ ಸ್ಪರ್ಶವಾಗಿ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿದ್ಯುತ್ ಅವಘಡಕ್ಕೆ ಬಲಿಯಾದವರಲ್ಲಿ ಇಬ್ಬರು ಸದಬಾ ಗ್ರಾಮದವರಾದ್ರೆ ಮತ್ತೊಬ್ಬರು ಅಗತೀರ್ಥ ಕ್ಯಾಂಪ್ ನಿವಾಸಿ ಅಂತ ಗೊತ್ತಾಗಿದೆ. ಮೂವರನ್ನು ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕೊಂಡೊಯ್ದಾಗ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್.